ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 100 ಸಂಚಿಕೆ ಭಾಗ 1 ಏನಾಯಿತು ನೋಡೋಣ ಬನ್ನಿ. ಚಿರು ಎಲ್ಲರನ್ನು ಕರ್ಕೊಂಡು ಒಂದು ರೆಸಾರ್ಟಿಗೆ ಬಂದಿರ್ತಾನೆ. ಏನಕ್ಕೆ ಅಂದರೆ ಕಾಮಿನಿನ ಮತ್ತು ಹುಡುಗನ ನೋಡಿರೋ ಬಗ್ಗೆ ಅವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬೆಳೀಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಕರ್ಕೊಂಬಂದಿರ್ತಾನೆ. ಇಲ್ಲಿ ಮೈತ್ರಿ ಅಜ್ಜಮ್ಮ ಹೇಳಿದ್ದನ್ನೇ ನೆನೆಸ್ಕೊಂಡು ಅವಳು ಯೋಚನೆ ಮಾಡ್ತಿರ್ತಾಳೆ. ನೀನು ಆ ಪೆಟ್ಟಿಗೆ ತೆಗೆದು ಅದು ಕತ್ತಿನ ತೊಗೊಂಬಂದಿದ್ದು ಮಾಡಿದ್ದು ತಪ್ಪು ಈಗ ದೊಡ್ಡದಾಗಿದೆ. ಏನಕ್ಕೆ ಅಂದರೆ ಆಲ್ರೆಡಿ ತಪ್ಪಾಗಿರೋ ಜೊತೆಗೆ ಇನ್ನೊಂದಷ್ಟು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ದನ್ನು ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಚಿರು ಕಾಮಿನಿ ಹೇಳ್ತಾನೆ, ನೀನು ಆಟ ಆಡಬೇಕು, ಆಟ ಆಡ್ತಾ ಅವ್ರ ಜೊತೆ ಬೆರಿಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿ ಖುಷಿ ಆಗುತ್ತೆ. ಆದರೆ ಹೊಸ ಹುಡುಗನ ಬಂದಿರೋದು ಕಾಮಿನಿಗೆ ನೋಡಿರೋ ಹುಡುಗ ಹೇಳ್ತಾನೆ, ಕಾಮಿನಿಯವರೇ ಏನಾಯಿತು, ನಿಮ್ಗೆ ಏನಾರು ಆಗ್ತಾಯಿದೆಯಾ ಅಂತಂದಾಗ ಕಾಮಿನಿ ಕೈಯೆಲ್ಲ ಕೆಂಪಗಾಗ್ತಾ ಇರುತ್ತೆ. ಕಾಮಿನಿ ಅನ್ಕೋತಾಳೆ, ನನಗೇನೋ ಆಗ್ತಾಯಿದೆ, ನಾನು ಇಮ್ಮಿಡಿಯೇಟಾಗಿ ಅಮ್ಮನ ಮೀಟ್ ಮಾಡಬೇಕು, ಈಗ ಏನು ಮಾಡೋದು, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಎಲ್ಲರೂ ಮಾತಾಡ್ಬೇಕಾದ್ರೆ ಅಲ್ಲಿಂದ ನಾನು ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಆಗ ಅವನು ಹೊಸ ಹುಡುಗ ಹೇಳ್ತಾನೆ, ಯಾಕೆ ಎಲ್ಲೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಎಲ್ಲನೂ ಹೇಳಬೇಕಾ, ಸ್ವಲ್ಪ ಫ್ರೀ ಕೊಡಿ ನನಗೆ ಅಂತ ಹೇಳ್ತಾಳೆ. ಆಗ ಚಿರು ಕಾಮಿನಿ ಅಂತ ಕರೆದಾಗ ಚಿರು ಹತ್ರ ಹೇಳ್ಬಿಟ್ಟು ಹೋಗ್ತಾ, ನನ್ನ ಫೋನ್ ಚಾರ್ಜ್ ಇಲ್ಲ ಚಿರು, ಚಾರ್ಜ್ಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಮಿನಿ ಅಲ್ಲಿಂದ ಹೊರಡ್ತಾಳೆ. ಮೈತ್ರಿ ಹೇಳ್ತಾಳೆ, ಸರಿ ನೀವೆಲ್ಲ ಆಟ ಶುರು ಮಾಡಿ, ಕಾಮಿನಿ ಹಂಗೆ ಜಾಯ್ನ್ ಆಗ್ತಾಳೆ ಅಂತ ಮೈತ್ರಿ ಹೇಳ್ತಾಳೆ. ಇಲ್ಲಿ ಕಾಮಿನಿ ಸೈಡಿಗೆ ಬಂದು ಕೈಯೆಲ್ಲ ಕೆಂಪಗಾಗ್ತಿರೋದು ನೋಡಿ ಅವ್ರ ಅಮ್ಮನ ಕರೀತಾಳೆ. ಅವರಮ್ಮ ಮಂತ್ರಶಕ್ತಿಯಿಂದ ಅಲ್ಲಿಗೆ ಆ ಜಾಗಕ್ಕೆ ಬರ್ತಾಳೆ. ಬಂದು, ಕಾಮಿನಿ ಪುಟ್ಟ ಏನಾಯಿತು ನಿನಗೆ, ಕೈಯೆಲ್ಲ ಯಾಕೆ ಕೆಂಪಗಾಗಿದೆ ಅಂತ ಅವಳು ಕೈ ಇಟ್ಕೊಂಡು ಅವಳ ಧ್ಯಾನದಿಂದ ಧ್ಯಾನ ಮಾಡಿ ಅವಳ ವಿದ್ಯೆಯನ್ನು ಉಪಯೋಗಿಸ್ತಾಳೆ. ಆ ವಿದ್ಯೆಯಲ್ಲಿ ಗೊತ್ತಾಗುತ್ತೆ ಇದು ಅಸುರ ಮಾಡಿರೋದು ಅಂತ. ಅಸುರ ಹೇಳಿರ್ತಾನೆ, ಇದು ಅದಕ್ಕೆ ಒಂದು ಸರಿಯಾದ ಪ್ರವೇಶದ ಸಮಯ ಇರುತ್ತೆ, ಆವಾಗ ಪ್ರವೇಶವಾಗಬೇಕು ಅಂತ. ಅದು ಕಾಮಿನಿ ಅಮ್ಮಂಗೆ ಗೊತ್ತಾಗುತ್ತೆ ಇದು ಅಸುರ ಮಾಡ್ತಿರೋದು ಅಂತ. ಕಾಮಿನಿ ಅಮ್ಮ ಹೇಳ್ತಾಳೆ, ಕಾಮಿನಿಗೆ ಇದೆಲ್ಲ ಅಸುರನ ಕೆಲಸ, ಅಸುರ ಮಾಡ್ತಿರೋದು, ಅದಕ್ಕೆ ಹಿಂಗಾಗಿದೆ ನಿಂಗೆ ಅಂತ ಹೇಳ್ತಾಳೆ. ಅದಕ್ಕೆ ಕಾಮಿನಿ ಹೇಳ್ತಾಳೆ, ಅಮ್ಮ ಈಗ ಏನು ಮಾಡೋದು, ನಾನು ಇವಾಗ ಈ ಕಡೆ ಚಿರುನು ನೋಡಬೇಕು, ಈ ಕಡೆ ಅಲ್ಲಿ ಅಸುರನ ಜಾಗಕ್ಕೂ ಹೋಗಬೇಕು, ಯಾವುದನ್ನು ಮಾಡಲಿ ನಾನು, ನಂಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳಿದಾಗ ಕಾಮಿನಿ ಅಮ್ಮ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ ಕಾಮಿನಿ ಅದೆಲ್ಲ, ಈಗ ನೀನು ಚಿರುನೂ ಇದು ಮಾಡಬೇಕು, ಹಾಗಾಗಿ ಅಸುರನ ಕಡೆನೂ ಹೋಗಬೇಕಾಗತ್ತೆ, ಅಂದರೆ ನೀನು ಎರಡು ಕಡೆನೂ ಇರಬೇಕಾಗತ್ತೆ ಅಂತ ಹೇಳ್ತಾಳೆ. ಇಲ್ಲಿ ಚಿರು ಅಕ್ಕ ಮತ್ತು ತಂಗಿ ಇಬ್ಬರು ನಾವೀಗ ಗೇಮ್ ಆಡೋಣ, ಗೇಮ್ ಚೆನ್ನಾಗಿದೆ ಆಡೋಕ್ಕೆ ಅಂತ ಹೇಳಿ ಆ ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಅವರೆಲ್ಲ ಆ ಕಡೆ ಹೋದ್ಮೇಲೆ ಮೈತ್ರಿ ಮತ್ತು ಚಿರು ಇಬ್ಬರೇ ಇರ್ತಾರೆ. ಮೈತ್ರಿನೇ ಚಿರು ಕೇಳ್ತಾನೆ, ಯಾಕೆ ಮೈತ್ರಿ ಒಂಥರ ಇದೆ, ಏನಾಯಿತು ನಿಮಗೆ ಅಂತ. ಅದಕ್ಕೆ ಮೈತ್ರಿ ಹೇಳ್ತಾಳೆ, ಏನಿಲ್ಲ ಚಿರು, ನಾನು ಆರಾಮಾಗಿದ್ದೀನಿ, ನೀನು ಇಲ್ಲಿ ಕರ್ಕೊಂಬಂದಿರೋ ಉದ್ದೇಶ ಅವರಿಬ್ಬರು ಒಂದಾಗಲಿ ಅನ್ನೋ ಕಾರಣಕ್ಕಲ್ವ, ಎಲ್ಲ ಒಳ್ಳೇದಾಗತ್ತೆ ಅಂತ ಮೈತ್ರಿ ಹೇಳ್ತಾಳೆ. ಅಷ್ಟರಲ್ಲಿ ಚಿರು ಫ್ರೆಂಡ್ ಬಂದು, ಬಾರೋ ಮಗ ನಾವು ಆಟ ಆಡೋಕ್ಕೆ ಹೋಗೋಣ, ಇಲ್ಲಿ ಬಂದಿರೋದೇ ಅದಕ್ಕೆ ಅಲ್ವಾ ಅಂತ ಹೇಳಿ ಅವಳನ್ನ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗ್ಬೇಕಾದ್ರೆ ಚಿರು ಮೈತ್ರಿಗೆ ಐ ಲವ್ ಯು ಚಿರು ಅಂತ ಹೇಳ್ತಾನೆ. ಮೈತ್ರಿ ಅದಕ್ಕೆ ಐ ಲವ್ ಯು ಟು ಚಿರು ಅಂತ ಹೇಳ್ತಾಳೆ. ಅಲ್ಲಿಂದ ಅವರಿಬ್ಬರು ಪ್ರೀತಿ ಎಂದಿಗೂ ಅಮರ, ಎಂದಿಗೂ ಖುಷಿಯಾಗಿರುತ್ತೆ, ಎಂದಿಗೂ ಫ್ರೆಶ್ ಆಗಿರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಚಿರು ಮತ್ತು ಅಲ್ಲಿಂದ ಆಟ ಆಡೋದಕ್ಕೆ ಹೊರಡ್ತಾನೆ. ಇಲ್ಲಿ ಕಾಮಿನಿ ಮತ್ತು ಅವ್ರ ಅಮ್ಮ ಮಾತಾಡಬೇಕಾದ್ರೆ ಕಾಮಿನಿ ಹೇಳ್ತಾಳೆ, ನನ್ನ ಈ ದೇಹದಿಂದ ತೆಗೆದ್ಬಿಡು ಅಮ್ಮ, ಯಾಮಿನಿನ ನನ್ನನ್ನು ಸಪ್ರೇಟ್ ಮಾಡು ಅಂತ ಹೇಳ್ತಾಳೆ. ಸರಿ, ಅವರಮ್ಮ ಒಪ್ಪಲ್ಲ. ಆದರೆ ಕಾಮಿನಿ, ಇಲ್ಲ ನಾನು ಇದನ್ನ ನೀನು ಮಾಡಲೇಬೇಕು, ಯಾಕಂದರೆ ನಾವಿಬ್ಬರು ಬೇರೆ ಬೇರೆ ಕಡೆ ನಿಂತು ಸಮಯನ ಸಂಭಾಳಿಸಲೇಬೇಕು ಅನ್ನೋ ಕಾರಣಕ್ಕೆ ಕಾಮಿನಿ ಹೇಳಿದ್ದಕ್ಕೆ ಅವರಮ್ಮ ಒಪ್ಕೊಂಡು ಅವಳ ಮಂತ್ರಶಕ್ತಿನ ಹಾಕಿ ಯಾಮಿನಿನ ಬೇರೆ ಮಾಡ್ತಾಳೆ. ಯಾಮಿನಿ ಆಚೆ ಬಂದಮೇಲೆ, ಅಮ್ಮ ನಾನು ಎಲ್ಲಿದ್ದೀನಿ, ನಂಗೆ ಏನಾಗ್ತದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿದಾಗ, ಕಾಮಿನಿ ಪುಟ್ಟ ನೀನು ಇಲ್ಲೇ ನನ್ನ ಜೊತೆನೇ ಇದೆಯಾ, ನಿನ್ನಿಂದ ಒಂದು ಸಹಾಯ ಆಗಬೇಕು. ಯಾಮಿನಿ ಅದನ್ನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕಾಮಿನಿ ಹೇಳ್ತಾಳೆ ಯಾಮಿನಿಗೆ, ನೀನು ಹೋಗಿ ನನ್ನ ಜಾಗದಲ್ಲಿ ನಿಂತು ಚಿರು ಮುಂದೆ ಸಂಭಾಳಿಸಬೇಕು, ನಾನು ಅಸುರನನ್ನು ನೋಡೋಕ್ಕೆ ಹೋಗಬೇಕು, ಯಾಕೆಂದರೆ ಅದು ಒಂದು ಶುಭ ಗಳಿಗೆ, ಆ ಗಳಿಗೆಯಲ್ಲಿ ಪ್ರವೇಶ ತೊಗೊಂಡ್ರೆ ನಾನು ಹೋಗಬೇಕಾಗಿರೋ ದಾರಿ ಸುಲಭ ಆಗುತ್ತೆ ಅಂತ ಅಸುರ ಹೇಳಿದ್ದಾನೆ, ಹಾಗಾಗಿ ನಾನು ಈ ಕ್ಷಣಕ್ಕೆ ಹೋಗಲೇಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಅವಳು ಒಪ್ಕೊಂಡು ಇಬ್ಬರು ನಡೆಸೋಕ್ಕೆ ಶುರು ಆಗ್ತಾರೆ. ಅವರಮ್ಮಂಗೂ ಖುಷಿಯಾಗಿ ಅವರಮ್ಮ ಹೊರಡ್ತಾಳೆ. ಇಲ್ಲಿ ಯಾಮಿನಿ ಚಿರು ಹತ್ರ ಇರೋ ಕಡೆ ಬರ್ತಾಳೆ. ಯಾಮಿನಿಗೆ ಯಾರು ಏನು ಅನ್ನೋದು ಗೊತ್ತಿರಲ್ಲ. ಮೈತ್ರಿನ ನೋಡಿ ಸೀರೆ ಉಟ್ಕೊಂಡಿದ್ದಾಳೆ ಅಂತಂದರೆ ಇದು ಮೈತ್ರಿನೇ ಆಗಿರ್ತಾಳೆ ಅಂತ ಯಾಮಿನಿ ಅನ್ಕೋತಾಳೆ. ಹಾಗೆ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ, ಇವನ್ನೇ ಚಿರು ಇರಬೇಕು ಅಂತ ಅವನು ಹೊಸ ಹುಡುಗನ ನೋಡೋಕ್ಕೆ ಬಂದಿರೋನ್ನ ಚಿರು ಅಂತ ಕರೆದ್ಬಿಡ್ತಾಳೆ. ಆಗ ಚಿರು ಅಂತಾಳೆ, ಏನು ಕಂಪ್ಲೇಂಟ್ ಹೇಳೋಕ್ಕೆ ಹೋಗ್ತಾಯಿದ್ದೆ ನನ್ನ ಮೇಲೆ ಅವ್ರ ಹತ್ರ ಅಂತ ಯಾಮಿನಿನ ಪ್ರಶ್ನೆ ಮಾಡ್ತಾರೆ. ಆದರೆ ಚಿರು ಫ್ರೆಂಡ್ಗೆ ಗೊತ್ತಾಗುತ್ತೆ, ಯಾಮಿನಿ ಯಾಕೋ ಒಂಥರ ವಿಚಿತ್ರವಾಗಿ ಆಗ್ತಿದ್ದಾಳಲ್ಲ, ಇವಳು ಯಾರು ಅಂತ ಅನ್ನೋದು ಅವನಿಗೆ ಡೌಟ್ ಶುರು ಆಗುತ್ತೆ. ಆಗ ಮೈತ್ರಿ ಹೇಳ್ತಾಳೆ, ಸರಿ ಯಾಮಿನಿ ಎಲ್ಲರೂ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ, ನೀನು ಶುರು ಮಾಡಿಲ್ಲ, ನೀವಿಬ್ಬರು ಹೋಗಿ ಶುರು ಮಾಡಿ ಅಂತ ಹೇಳ್ತಾಳೆ. ಆಗ ಯಾಮಿನಿ ಅದು ಗುಟ್ಟನ್ನು ರಟ್ ಮಾಡೋ ಥರದ್ದು ಆಟೋ ಇರೋದ್ರಿಂದ ಅದನ್ನು ನೋಡ್ತಾಳೆ. ಅದನ್ನು ಹೇಳೋಕ್ಕೆ ಬರೋದಷ್ಟರಲ್ಲಿ ಅವನ ಹುಡುಗ ಬಾಯಿ ಮುಚ್ಚಿಸ್ತಾನೆ, ಬಾ ನಾವಿಬ್ಬರು ಹೋಗಿ ಹುಡ್ಕೋಣ ಅಂತ. ಸರಿ ಆಯಿತು ಹೊರಡಿ ಅಂತ ಅವರಿಬ್ಬರು ಹೇಳ್ತಾರೆ. ಅಲ್ಲಿಂದ ಅವರಿಬ್ಬರು ಹೊರಡ್ತಾರೆ. ಚಿರು ಹೇಳ್ತಾನೆ, ಇಬ್ಬರು ಹೋಗಿ ಗುಟ್ಟನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ
ಯಾಮಿನಿ ಸರಿ ಆಯಿತು ಅಂತ ಅವ್ನು ಹುಡುಗನ ಜೊತೆ ಹೊರಡೋದಕ್ಕೆ ಶುರು ಆಗ್ತಾಳೆ. ಅವರಿಬ್ಬರು ಹೊರಡ್ತಾ ಇರ್ಬೇಕಾದ್ರೆ ಆದರೂ ಅವ್ನ ಫ್ರೆಂಡಿಗೆ ಏನೋ ಅನ್ಮರಿರುತ್ತೆ, ಇವಳು ನಮ್ಮ ಯಾಮಿನಿನೇನಾ ಅಂತ ಒಳಗೆ ಡೌಟ್ ಆಗ್ತಾ ಇರುತ್ತೆ. ಸರಿ ಅಂತ ಇಲ್ಲಿ ಚಿರು ಅಕ್ಕ ಮತ್ತು ತಂಗಿ ಇಬ್ಬರು ಹುಡ್ಕೋಕೆ ಹೋಗ್ಬೇಕಾದ್ರೆ ತಂಗಿ ಹೇಳ್ತಾಳೆ, ಇದು ಏನೋ ತುಂಬ ಡಿಫ್ರೆಂಟಾಗಿದೆ ಅಕ್ಕ ಆಟ, ನಂಗೆ ಕಷ್ಟ ಆಗ್ತದೆ ಅಂತ ಹೇಳೋದಕ್ಕೆ ಅಕ್ಕ ಎಲ್ಲ ಆಟ ಚೆನ್ನಾಗಿರುತ್ತೆ, ಅಲ್ಲಿ ನೋಡೋಕ್ಕ ಕಾಮಿನಿ ಅಲ್ಲೂ ಹುಡುಗನ ಜೊತೆ ಹೋಗ್ತಿದ್ದಾಳೆ, ಇವಳನ್ನ ಇಷ್ಟು ಬೇಗ ಬದಲಾಗ್ಬಿಡ್ತಾಳೆ, ಹೆಂಗಿದು ಸಾಧ್ಯನಾ ಅಂತ ಮಾತಾಡ್ಬೇಕಾದ್ರೆ ಚಿರು ಮತ್ತು ನನ್ನ ಫ್ರೆಂಡ್ ಅಲ್ಲಿಗೆ ಬರ್ತಾರೆ ಆಟನ ಹುಡ್ಕೊಂಡು. ಆಗ ಚಿರುನ ಕೇಳ್ತಾರೆ, ಏನು ಮ್ಯಾಜಿಕ್ ಮಾಡಿದೆ ಅಣ್ಣ, ಅವರಿಬ್ಬರು ಆರಾಮಾಗಿ ಹೋಗ್ತಾ ಇದ್ದಾರೆ, ಅವಳು ಇಷ್ಟು ಬೇಗ ಅವನ ಜೊತೆ ಬೆರೋದಕ್ಕೆ ಶುರು ಮಾಡಿದಲ್ಲ, ಏನು ಮಾಡಿದೆ ಮ್ಯಾಜಿಕ್ ಅಂತ ಕೇಳ್ತಾರೆ. ಅದಕ್ಕೆ ಚಿರು ನಾನೇನು ಮಾಡಿಲ್ಲ, ಅಲ್ಲ ಅವಳೇ ಮಾಡ್ತಿರೋದು ಅಂತ ಹೇಳ್ತಾನೆ. ಇಲ್ಲಿ ಕಾಮಿನಿ ಅವಳ ದಾರಿನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ. ಕಾಮಿನಿಗೆ ಇಲ್ಲಿ ಏನು ಮಾಡಬೇಕು, ಯಾವ್ದರಲ್ಲಿ ಹೋಗಬೇಕು, ಯಾವ್ದ್ರಲ್ಲಿ ಹೋದರೆ ನನ್ನ ದಾರಿ ಸಿಗುತ್ತೆ ಅನ್ನೋ ದಾರಿ ಗೊತ್ತಿಲ್ಲದಲ್ಲೇ ನಿಂತಿರ್ತಾಳೆ. ಹಾಗೆ ನಿಂತಿರ್ಬೇಕಾದ್ರೆ ಅವಳಿಗೆ ಅಲ್ಲಿ ಲಕ್ಷ್ಯ ಇರುತ್ತೆ ಅವಳ ಹತ್ರ, ಆ ಲಕ್ಷ್ಯ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತ ಅಂದ್ಕೊಂಡು ಲಕ್ಷ್ಯನ ಓಪನ್ ಮಾಡ್ತಾಳೆ. ಆ ಲಕ್ಷ್ಯನ ಓಪನ್ ಮಾಡಿದಾಗ ಅವಳಿಗೆ ದಾರಿ ಎಲ್ಲಿದೆ ಅಂತ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ಕಾಮಿನಿ ಜಾಗದಲ್ಲಿ ನಿಂತು ಸಂಭಾಳಿಸ್ಬೇಕಾಗಿರೋದನ್ನು ನೋಡ್ತಾ ಈ ಗುಟ್ಟನ್ನು ರಟ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಈ ಗುಟ್ಟನ್ನು ಹೆಂಗೆ ಕಂಡಿಡು ಅಂತ ನಂಗೆ ಗೊತ್ತು ಅಂತ ಹೇಳ್ತಿರ್ತಾರೆ, ಅದನ್ನು ಮಾತಾಡ್ತಿರ್ತಾರೆ. ಮುಂದಿನ ಭಾಗ ಏನಾಗುತ್ತೆ ನೋಡೋಣ.